ಹಾಯ್ ಹಲೋ ಫ್ರೆಂಡ್ಸ್, ನಾನಿವಾಗ ಒಂದು ಸಿಂಪಲ್ ಕ್ರೋಶಾ ಕುಚ್ಚು ಹಾಕೋದನ್ನು ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು 10 ನಂಬರ್ ಇರೋ ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ ಮತ್ತು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ನಾನು ಕಾಪರ್ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಅದೇ ಕಲರ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ತುಂಬ ಸಿಂಪಲ್, 2 ಅವರ್ಸಲ್ಲಿ ಹಾಕ್ಬೋದು. ಮೊದಲಿಗೆ ಒಂದು ಬಟ್ಟೆ ತೊಗೊಳ್ಳೋಣ. ನಾನು ಒಂದು ಫಾಲ್ಸ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಎಲ್ಲ ಥರ ಕುಚ್ಚುಗಳು ಅದ್ರ ಮೇಲೆ ಹಾಕ್ತಾಯಿರ್ತೀನಿ. ಮೊದಲಿಗೆ ದಾರಾನ ಸುತ್ಕೊಂಡಿರೋಣ. ದಾರಾನ ಸುತ್ಕೊಂಡು ಸ್ಟಾರ್ಟಿಂಗು ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ಸ್ಟಾರ್ಟಿಂಗ್ ನೀವು 3 ಚೈನ್ಸ್ ಹಾಕ್ಕೊಳ್ಳಿ. ಬಟ್ಟೆ ಸ್ಟಾರ್ಟಿಂಗು 3 ಚೈನ್ಸ್ ಹಾಕ್ಕೊಳ್ಳಿ. ಆಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಡಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ನಂತರ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡಿಕೊಂಡು ಒಂದು ಬೀಡನ್ನ ಹಾಕೋಣ. ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆ ಮೇಲೆ ಲಾಕ್ ಮಾಡೋಣ. ಬೀಡನ್ನ ಬಟ್ಟೆ ಮೇಲೆ ಲಾಕ್ ಮಾಡೋಣ. ಆಮೇಲೆ 4 ಚೈನ್ ಹಾಕೋಣ. ಒಂದು ದಾರನ ಟೈಟಾಗಿ ಇಟ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಬೀಡನ್ನ ಲಾಕ್ ಮಾಡೋಣ. ಕ್ರೋಶಾಯಿಂದ ದಾರನ ಲಾಕ್ ಮಾಡೋಣ. ಮತ್ತು ಇನ್ನೂ ಒಂದು ಬೀಡ್ ಹಾಕೋಣ. ಮತ್ತು 4 ಚೈನು ಬೀಡನ್ನ ಲಾಕ್ ಮಾಡಿ ಮತ್ತು 4 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆ ಮೇಲೆ ಲಾಕ್ ಮಾಡೋಣ. ಮತ್ತು ಬೀಡ್ ಹಾಕೋಣ. ಬೀಡ್ ಲಾಕ್ ಮಾಡೋಣ. ಮತ್ತು ಬೀಡನ್ನ ಬಟ್ಟೆಗೆ ಲಾಕ್ ಮಾಡಿಕೊಂಡು 4 ಚೈನ್ ಹಾಕಿ ಮತ್ತು ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಲಾಸ್ಟಲ್ಲಿ 2 ಚೈನ್ ಹಾಕಿ ಕಟ್ ಮಾಡೋಣ. ಎಕ್ಸ್ಟ್ರಾ 2 ಚೈನ್ ಹಾಕಿ ದಾರನ ಕಟ್ ಮಾಡೋಣ. ಆಮೇಲೆ ಕುಚ್ಚು ಕಟ್ಟೋಕ್ಕೆ ನಾನು 127 ದಾರ ತಗೊಂಡಿದ್ದೀನಿ. ದಾರ ತಗೊಂಡು ಕೊನೆಯಲ್ಲಿ ಗಮ್ ಹಾಕಿ ಟೈಟಾಗಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಈ ಥರ ಮಾಡಿದ್ರೆ ಇದು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಐರನ್ ಮಾಡಿ ಇಟ್ಕೊಳ್ಳಿ, ಲುಕ್ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆಮೇಲೆ ಕುಚ್ಚು ಕಟ್ಟೋಕ್ಕೆ ಥ್ರೆಡ್ ತಗೊಂಡಿದ್ದೀನಿ. ಒಂದು ನೀಡಲ್ಗೆ ಈ ಥರ ಥ್ರೆಡ್ ಗೋಲ್ಡ್ ಕಲರ್ ಥ್ರೆಡ್ ಹಾಕಿ ಕೊಡಿ. ಇವಾಗ 4 ಚೈನ್ಸ್ ಹಾಕಿದ್ದೀವಲ್ಲ ಅದರೊಳಗೆ ಕುಚ್ಚು ಹಾಕೋಕ್ಕೆ ರೆಡಿ ಮಾಡ್ಕೊಂಡಿದ್ವಲ್ಲ, ಗಮ್ಮಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅದನ್ನು ಆ ಥರ ಗಮ್ಮಕ್ಕೆ ರೆಡಿ ಮಾಡಿಟ್ಕೊಂಡ್ರೆ ನೀಟಾಗಿ ಇದರೊಳಗೆ ಹಾಕ್ಬೋದು. ಎಷ್ಟು ನೀಟಾಗಿ ಬರುತ್ತೆ. ಈ ಥರ ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ದಾರ ಬಿಟ್ಕೊಂಡು ಕುಚ್ಚು ಕಟ್ಟೋಣ. ನೀಡನ್ನು ಹಾಕಿ ಮತ್ತು ಕೆಳಗಡೆಯಿಂದ ದಾರ ತಗೊಂಡು ದಾರನ ಲಾಕ್ ಮಾಡಿದ್ರೆ ಮುಗೀತು. ಇದೇ ಥರ 2-3 ಸತಿ ಮಾಡೋದ್ರಿಂದ ಟೈಟಾಗಿ ಲಾಕ್ ಆಗುತ್ತೆ ಮತ್ತು ದಾರನ ಕಟ್ ಮಾಡ್ಕೊಳ್ಳೋದು.
ವೆರಿ ಸಿಂಪಲ್. ಆಯ್ತಲ್ಲ, ಅಷ್ಟೇ. ಇವಾಗ ದಾರನ ಕಟ್ ಮಾಡ್ಕೊಳ್ಳೋಣ. ನಿಮ್ಮ 3 ಸಾಕಾಗಿಲ್ಲ ಅಂದರೆ 4 ಹಾಕೋಬೋದು, ನೋಡೋಕ್ಕೇನು ಚೆನ್ನಾಗೇ ಇರುತ್ತೆ. ಇವಾಗ ನಮ್ಗೆ ಎಷ್ಟು ಕುಚ್ಚು ಬೇಕೋ ಅಷ್ಟು ಹಾಕ್ಕೊಂಡು ಕಟ್ ಮಾಡೋದು. ಸ್ವಲ್ಪ ಟೈಟಾಗಿದ್ರೆ ನೀಟಾಗಿ ಕಾಣಿಸುತ್ತೆ. ಸಿಂಪಲಾಗಿ ಹಾಕಿದಾಗ ಕುಚ್ಚಿನ ಸ್ವಲ್ಪ ಉದ್ದ ಬಿಡೋಣ, ಲುಕ್ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸಿಂಪಲಾಗಿ ಹಾಕಿದಾಗ ಕ್ರೋಶಲ್ಲಿ ಡಿಸೈನ್ ಜಾಸ್ತಿ ಮಾಡಿದಾಗ ಕುಚ್ಚು ಚಿಕ್ಕದಾಗಿ ಬಿಟ್ಟು ಬರೋಲ್ಲ, ಚೆನ್ನಾಗಿರುತ್ತೆ. ನಾನು ಇವಾಗ ಸಿಂಪಲಾಗಿ ಕಟ್ ಮಾಡಿದ್ದೀನಿ. ಲಾಸ್ಟಲ್ಲೆಲ್ಲ ಟ್ರಿಮ್ಮಿಂಗ್ ಮಾಡಿ ನೀಟಾಗಿರೋಂಗೆ ಮಾಡ್ತೀನಿ ಒಂದೇ ಸಲ. ಓಕೆ, ಇದೇ ಥರ ಫುಲ್ಲು ಎಷ್ಟು ಹಾಕಿದ್ದೀವೋ ಅಷ್ಟಕ್ಕೂ ಕುಚ್ಚು ಕಟ್ಬಿಡೋದು. ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಲುಕ್ ಅಂತ. ತುಂಬಾ ಸಿಂಪಲ್ಲು, 2 ಅವರಲ್ಲಿ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಇಷ್ಟೇ, ವೆರಿ ಸಿಂಪಲ್. ಒಂದು ಲೈನ್ ಹಾಕ್ಕೊಂಡ್ಬಿಟ್ರೆ ಕ್ರೋಶ ಅಲ್ಲಿ ಬೀಡ್ಸ್ ಹಾಕ್ಕೊಂಡು ಆಮೇಲೆ ಕುಚ್ಚು ಕಟ್ಬಿಟ್ರೆ ಮುಗೀತು. ಕುಚ್ಚು ಸ್ವಲ್ಪ ಒದ್ದೆ ಬಿಟ್ಕೊಂಡ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.